ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಂಗಮಂಗಳನಿಧಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿ ಶಿಖರಾಲಯ ಕಾಲಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸಾ ಯದುಶೈಲದೀಪಂ. ಭಗವದ್ಧ್ಯಾನ ಸಂಗೀತೋಪನ್ಯಾಸ. ಹರಿಕಥಾ ಗಾನ ಕಾಲಕ್ಷೇಪ. ಪ್ರಾಚೀನ ಕಾಲದಿಂದಲೂ ಕಥೆಗಳು ಆಯಾ ದೇಶಗಳ ಸಂಸ್ಕೃತಿಗಳನ್ನು ಮತ್ತು ಸಂಪ್ರದಾಯಗಳನ್ನು ವ್ಯಾಖ್ಯಾನಿಸಿವೆ ಮತ್ತು ರೂಪಿಸಿವೆ. ಕಥೆ ಹೇಳುವ ಕಲೆ ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ನಮ್ಮ ದೇಶದ ನಿಜವಾದ ಪರಂಪರೆಯನ್ನು ಪ್ರತಿಬಿಂಬಿಸೋದಕ್ಕೆ ಮಹಾಕಾವ್ಯಗಳು ಮತ್ತು ಪುರಾಣಗಳು ಯಾವಾಗಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ಈ ಮಹಾಕಾವ್ಯಗಳು ಮತ್ತು ಪ್ರಾಚೀನ ಗ್ರಂಥಗಳ ಕಥೆಗಳನ್ನು ದೇಶಾದ್ಯಂತ ಸ್ಥಳೀಯ ಸಂಸ್ಕೃತಿಗೆ ಸರಿಹೊಂದೋ ಹಾಗೆ ಅನುವಾದಿಸಲಾಗಿದೆ, ಅಳವಡಿಸಲಾಗಿದೆ ಮತ್ತು ಮರುಸೃಷ್ಟಿಸಲಾಗಿದೆ. ಇದರಿಂದಾಗಿ ಜನರು ಹೆಚ್ಚಾಗಿ ಅರ್ಥೈಸೋದಕ್ಕೆ ಅನುವಾಗಿದೆ. ಕೃತೇಯ ಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೆ ಮಖೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತತ್ ಹರಿಕೀರ್ತನಾತ್. ಇದರಂತೆ ಶ್ರೀಮದ್ ಭಾಗವತದಲ್ಲಿ ಕೃತಯುಗದಲ್ಲಿ ವಿಷ್ಣುವಿನ ಸ್ಮರಣೆಯಿಂದ, ತ್ರೇತಾಯುಗದಲ್ಲಿ ಯಾಗ ಯಜ್ಞಗಳಿಂದ ಹಾಗೂ ದ್ವಾಪರದಲ್ಲಿ ಭಗವಂತನ ಚರಣ ಕಮಲಗಳ ಸೇವೆಯಿಂದ ದೊರೆತಂತಹ ಫಲ ಈ ಕಲಿಯುಗದಲ್ಲಿ ಬರೀ ಹರಿನಾಮ ಸ್ಮರಣೆಯಿಂದ ದೊರೆಯುತ್ತೆ. ಹರಿಕಥೆ ಮುಖ್ಯ ಉದ್ದೇಶ ಅಂದರೆ ಜನರಲ್ಲಿ ಸಂಸ್ಕೃತಿ, ಸಂಪ್ರದಾಯ ಮತ್ತು ಧರ್ಮದ ಶ್ರೀಮಂತ ಮೌಲ್ಯಗಳನ್ನು ತಿಳಿಸೋದಾಗಿದೆ ಮತ್ತು ಅವರ ಮನಸ್ಸನ್ನು ಸತ್ಯ ಮತ್ತು ಸದಾಚಾರದ ಕಡೆಗೆ ತೆರೆಯೋದಕ್ಕೆ ಸಹಾಯ ಮಾಡೋದಾಗಿದೆ. ಭೂತಕಾಲದ ಪೌರಾಣಿಕ ಮತ್ತು ಐತಿಹಾಸಿಕ ಘಟನೆಗಳ ನಿರೂಪಣೆ ಮೂಲಕ ನಮ್ಮ ಜೀವನದ ಕ್ರಿಯೆಗಳು ಮತ್ತು ಪರಿಣಾಮಗಳನ್ನು ಪ್ರತಿಬಿಂಬಿಸಿ ತನ್ನನ್ನು ತಾನು ತಿಳಿದುಕೊಳ್ಳೋ ಜ್ಞಾನದ ವರ್ಧನೆಗೆ ದಾರಿಯಾಗೋದು. ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ಕಲಾವಿದರಿಗೆ ಪಾಲನೆ ಪೋಷಣೆ ನೀಡಿ ಅವರನ್ನು ಸಲಹುತ್ತಿದ್ದರು ಅನ್ನೋದು ಇತಿಹಾಸಗಳಲ್ಲಿ ಅಚ್ಚಾಗಿದೆ. ಇದೇ ಸದುದ್ದೇಶದಿಂದ ಇಂತಹ ಅಪೂರ್ವ ದೈವಿಕ ಕಲೆಯನ್ನು ಪ್ರೋತ್ಸಾಹಿಸೋದಕ್ಕೆ ಹಾಗೂ ಕಲಾವಿದರಿಗೆ ವೇದಿಕೆ ನೀಡೋ ನಿಟ್ಟಿನಲ್ಲಿ ಅಭಿನವ ರಾಮಾನುಜರಾಗಿರುವ ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜೀಯರ್ ಸ್ವಾಮಿಗಳು ಭಗವದ್ಧ್ಯಾನ ಸಂಗೀತೋಪನ್ಯಾಸ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿ ಇದೇ ವಿಶ್ವಾವಸು ಸಂವತ್ಸರದ ನಮ್ಮಾಳ್ವಾರರ ತಿರುನಕ್ಷತ್ರಕ್ಕೆ ಪೂರ್ವಭಾವಿಯಾಗಿ ನಮ್ಮ ಆಳ್ವಾರರು ಅನ್ನೋ ಶೀರ್ಷಿಕೆಯ ಮೊದಲ ಸಂಚಿಕೆಯನ್ನು ಏರ್ಪಡಿಸಿದ್ದಾರೆ. ಇಂತಹ ವಾಕ್ ಗೀತ ನೃತ್ಯ ಸಮನ್ವಯದ ಉಪನ್ಯಾಸ ಕಾರ್ಯಕ್ರಮ ಸರಣಿಯನ್ನು ಜೀಯರ್ ಸ್ವಾಮಿಗಳು ಎಲ್ಲ ಜನರಿಗೂ ತಲುಪಿಸೋ ನಿಟ್ಟಿನಲ್ಲಿ ಆಯೋಜಿಸಿರೋದು ಅನೇಕ ಕಲಾವಿದರಿಗೆ ದೊರೆತಿರುವಂತಹ ಅತ್ಯಮೂಲ್ಯ ಸೌಲಭ್ಯವೇ ಆಗಿದೆ. ಜೀಯರ್ ಸ್ವಾಮಿ ತಿರುವಡಿಗಳೇ ಶರಣಂ.